ಹಾಯ್ ಆಲ್, ವೆಲ್ಕಮ್ ಟು ಆರ್ ವಿ ಡೈರೀಸ್. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಆರ್ ವಿ ಸ್ಕೂಲ್, ಲಿಟಲ್ ವಂಡರ್ ಕಿಡ್ಸ್ ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಅಂದರೆ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಡೇ ಇಟ್ಟಿದ್ದಾರೆ. ಸ್ಯಾಟರ್ಡೇ ಆಗಿರೋದ್ರಿಂದ ಹಸ್ಬೆಂಡ್ಗೂ ರಜೆ ಇದೆ. ಮೂವರು ಸೇರ್ಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡ ಮಗಳಿಗೆ ಸ್ಕೂಲ್ ಇರೋದ್ರಿಂದ ಅವಳಿಲ್ಲ, ಕರ್ಕೊಳ್ಳಿಲ್ಲ ಅವಳನ್ನ. ಇಲ್ಲಿ ಎಲ್ಲರೂ ರೆಡಿಯಾಗಿದ್ದಾರೆ ಸ್ಕೂಲ್ಗೆ ಬರಲಿಕ್ಕೆ. ಎಲ್ಲರೂ ಇವತ್ತು ಪ್ರಿಪೇರ್ ಆಗಿ ಬರ್ತಿದ್ದಾರೆ, ಎಷ್ಟು ಕಾಂಪಿಟೇಷನಲ್ಲಿ ಎಷ್ಟು ವಿನ್ ಮಾಡ್ಕೊಂಡು ಹೋಗೋಣ ಅಂತ. ಸ್ಕೂಲ್ ಹತ್ರ ಬಂದ್ವಿ, ಎಲ್ಲ ಅರೇಂಜ್ ಮಾಡಿದ್ರು. ಓಡೋದಕ್ಕಿರೋದನ್ನೆಲ್ಲ ಲೈನ್ ಹಾಕಿ ಇಟ್ಟಿದ್ದಾರೆ. ಏನೇನು ಕಾಂಪಿಟೇಷನ್ ಇರುತ್ತೆ ಗೊತ್ತಿಲ್ಲ. ಒಂದಿಷ್ಟು ಪೇರೆಂಟ್ಸ್ ಬಂದಮೇಲೆ ದೀಪ ಹಚ್ಚಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಯಾವ್ಯಾವ ಪ್ರೋಗ್ರಾಮ್ ಇವತ್ತಿದೆ, ಯಾವ್ಯಾವ ಕಾಂಪಿಟೇಷನ್ಸ್ ಇರುತ್ತೆ. ಮೇಕಿಂಗ್ ಫ್ಲವರ್ ಗಾರ್ಲ್ಯಾಂಡ್ and next it is for gents. Then couple game again, it's a bike race. The rules will be set by Pancha sir. ಫಸ್ಟ್ ಕಾಂಪಿಟೇಷನ್ ಲೇಡೀಸ್ಗೆ ರನ್ನಿಂಗ್ ರೇಸ್ ಇಟ್ಟಿದ್ರು. 1 2 3 ಹಂಗೆ ಬನ್ನಿ. ನಾನು ಕೂಡ ಓಡಿದೆ ಗಾಯ್ಸ್. ನನಗೂ ಬಂತು ಪ್ರೈಸು, ಸೆಕೆಂಡ್ ಪ್ರೈಸ್ ಬಂತು. ತುಂಬ ವರ್ಷ ಆದಮೇಲೆ ಈ ಥರ ರನ್ನಿಂಗ್ ಕಾಂಪಿಟೇಷನ್ಗೆಲ್ಲ ಸೇರಿರೋದು ತುಂಬ ಖುಷಿ ಆಯಿತು. ಜೆಂಟ್ಸ್ ರನ್ನಿಂಗ್ ರೇಸ್ 4 ರೌಂಡ್ ಓಡಬೇಕಿತ್ತು. ಅದರಲ್ಲೂ ನಮ್ಮ ಹಸ್ಬೆಂಡ್ ಸೆಕೆಂಡ್ ಪ್ಲೇಸ್ ತಗೊಂಡ್ರು. ನೆಕ್ಸ್ಟ್ ಗೇಮ್ ಅಂತ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಜೊತೆಯಲ್ಲಿ ಸಾಂಗ್ ಎಲ್ಲ ಹಾಕ್ಕೊಂಡು ಈ ಗೇಮನ್ನು ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಫನ್ನಿಯಾಗಿ. ನೆಕ್ಸ್ಟ್ ಸೂಜಿ ದಾರ ಪೊಣಿಸಿ ಹೂ ಪೊಣಿಸ್ಬೇಕಿತ್ತು. ಅದು ಅವ್ರು ಹೇಳಿರೋ ಥರನೇ ಕಲರ್ ಹಾಕಬೇಕಿತ್ತು. ನೆಕ್ಸ್ಟ್ ಕಾಂಪಿಟೇಷನ್ ಕುಕಿಂಗ್ ವಿತೌಟ್ ಫೈರ್. ಅದಕ್ಕಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇತ್ತು. ಅಷ್ಟೊತ್ತಿಗೆ ಜೆಂಟ್ಸಿಗೆ ಇಲ್ಲಿ ಚೀಲದಲ್ಲಿ ಜಂಪ್ ಮಾಡೋದು ಆ ಕಾಂಪಿಟೇಷನ್ ನಡೀತಾ ಇತ್ತು. ಇದರಲ್ಲಿ ಪಾಪ ನಮ್ಮ ಹಸ್ಬೆಂಡು ಟ್ರೈ ಮಾಡಿದ್ರು ಚೆನ್ನಾಗಿ. ಅಂದರೂ ಲಾಸ್ಟ್ ರೌಂಡಿಗೆ ಬರುವಾಗ ಬಿದ್ದೋದ್ರು. ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಯೂಟ್ಯೂಬಲ್ಲಿ ಹೊಡೆದಾಗ ಯಾವ್ದು ಫಸ್ಟ್ ಬಂತು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನಾನು ಹೇಗೆ ಸೆಲೆಕ್ಟ್ ಮಾಡಿದ್ದೆ ಹಾಗೆಯೇ ಒಂದು 3 ಸೆಲೆಕ್ಟ್ ಮಾಡಿದರು. ಅದರಿಂದ ಸ್ವೀಟ್ ಡೆಸರ್ಟ್ ಎಲ್ಲ 3-4 ಜನದ್ದು ಸೇಮ್ ಆಗಿತ್ತು, ಒಂದೇ ರೀತಿಯಾಗಿತ್ತು. ಒಂದು 3-4 ಜನದ್ದು ವೆರೈಟಿ ಆಗಿತ್ತು. ನಾನು ಪ್ರಿಪೇರ್ ಮಾಡಿದ್ದು ಬ್ರೆಡ್ಡಿಂದ ಒಂದು ಡೆಸರ್ಟು ಮತ್ತು ಲೇಸ್ ಉಪಯೋಗಿಸ್ಕೊಂಡು ಒಂದು ಚಾಟ್ ಮಾಡಿದ್ದೆ. ನನ್ನ ಅಕ್ಕಪಕ್ಕದಲ್ಲಿರೋರು ಸೇಮ್ ಇದೇ ಬ್ರೆಡ್ಡಿಂದನೇ ಮಾಡಿರೋ ಒಂದು ಡೆಸರ್ಟು, ಮತ್ತು ಇನ್ನೊಂದು ಚುರುಮುರಿ, ಮತ್ತು ನಿಪ್ಪಟ್ಟು ಮಸಾಲ, ಮತ್ತು ರಸ್ಕನ್ನು ಉಪಯೋಗಿಸ್ಕೊಂಡು ಒಂದು ಲಡ್ಡು, ಆಮೇಲೆ ಸೇಮ್ ಅದೇ ಬ್ರೆಡ್ದು ಡೆಸರ್ಟು, ಆಮೇಲೆ ಬೇಲ್ಪುರಿ ಮತ್ತು ನಾರ್ತ್ ಸ್ಟೈಲ್ದು ಒಂದು ಲಡ್ಡು ಇತ್ತು. ಆಮೇಲೆ 2 ಡಿಫ್ರೆಂಟ್ ಸ್ಟೈಲಲ್ಲಿ ಜ್ಯೂಸ್ ಮತ್ತು ಪಾಯಸ ರೆಡಿ ಮಾಡ್ಕೊಂಡು ಬಂದಿದ್ದರು. ನಮ್ಮ ಡಿಶಸ್ ಪ್ರಿಪೇರ್ ಆಗೋಷ್ಟರಲ್ಲಿ ಜೆಂಟ್ಸದ್ದು ಮ್ಯೂಸಿಕಲ್ ಚೇರನ್ನು ಮುಗಿಸ್ಕೊಂಡ್ರು. ಅವರು ಮ್ಯೂಸಿಕಲ್ ಚೇರೆಲ್ಲ ಮುಗಿಸಾದ್ಮೇಲೆ ಡಿಶಸ್ಸನ್ನೆಲ್ಲ ಟೇಸ್ಟ್ ಮಾಡೋಕ್ಕೆ ಬಂದರು. ಜಡ್ಜ್ಮೆಂಟ್ ಹೇಗಿತ್ತು ಅಂದರೆ, ನಾವು ಮಾಡಿರೋ ಡಿಶಸ್ನೆಲ್ಲ ಜೆಂಟ್ಸ್ ಎಲ್ಲನೂ ಟೇಸ್ಟ್ ಮಾಡಿ ಅಲ್ಲಿ ಹೋಗಿ ಯಾರ್ದು ಬೆಸ್ಟ್ ಆಗಿತ್ತು ಅನ್ನೋದನ್ನು ಓಟ್ ಹಾಕಬೇಕು, ಆ ಥರ ಇತ್ತು. ಮತ್ತು ವೈಫ್ ಮಾಡಿರೋ ಡಿಶಸ್ಗೆ ಹಸ್ಬೆಂಡು ಮಾರ್ಕ್ ಹಾಕಂಗಿರಲಿಲ್ಲ, ಓಟ್ ಹಾಕಂಗಿರಲಿಲ್ಲ, ಬೇರೊಬ್ಬರಿಗೆ ಹಾಕಬೇಕು. ಆ ಥರ ಡಿಫ್ರೆಂಟಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು.
ಫೈನಲಿ ಸ್ಕೂಲ್ ಚೇರ್ಮನ್ ಪ್ರಿನ್ಸಿಪಲ್ ಎಲ್ಲ ಬಂದು ಟೇಸ್ಟ್ ಮಾಡಿದರು. ಲಾಸ್ಟ್ಗೆ ಲೇಡೀಸ್ಗೆ ಎಲ್ಲರಿಗೂ ಟೇಸ್ಟ್ ಮಾಡಿಕೊಡ್ಲಿಕ್ಕೆ ಇರಲಿಲ್ಲ, ಪಾಪ ಯಾರಿಗೂ ಸಿಗಲಿಲ್ಲ. ಮಕ್ಳಿಗೆ ಮಾತ್ರ ಸ್ವಲ್ಪ ಕೊಟ್ವಿ ಅಷ್ಟೇ, ಅಷ್ಟೇ ಮಾಡಿದ್ದಿದ್ದು, ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಕುಕ್ಕಿಂಗ್ ಆದಮೇಲೆ ಇಲ್ಲಿ ಲೇಡೀಸ್ದು ಮ್ಯೂಸಿಕಲ್ ಚೇರ್ ಅರೇಂಜ್ ಮಾಡಿದ್ರು. ಫಸ್ಟ್ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ರೇ ಈ ಕಾಂಪಿಟೇಷನ್ ಮಾಡಿಸೋದು ಅಂತ ಹೇಳಿ ಎಲ್ಲ ಚೆನ್ನಾಗಿ ಹುರಿದುಂಬಿಸಿದ್ರು. ಎಲ್ಲರೂ ಡ್ಯಾನ್ಸ್ ಮಾಡಿದ್ರು, ನಾನ್ ಡ್ಯಾನ್ಸರ್ಸ್ ಕೂಡ ಟ್ರೈ ಮಾಡಿದ್ರು ಡ್ಯಾನ್ಸ್ ಮಾಡೋದಕ್ಕೆ. ಇದಾದಮೇಲೆ ಫನ್ ಕ್ವಿಝ್ ಅರೇಂಜ್ ಮಾಡಿದ್ರು, ಫನ್ ಕ್ವಶನ್ಸು. ಫೈನಲಿ ಕಪಲ್ ಡ್ಯಾನ್ಸ್. ನಾನು ನಮ್ಮ ಹಸ್ಬೆಂಡು ಕೂಡ ಒಂದು ಸ್ಪಾಟ್ ಕೊರಿಯೋಗ್ರಫಿ ಮಾಡಿ ಡ್ಯಾನ್ಸ್ ಮಾಡಿದ್ವಿ. ಮಧುರಾಪುರದ ದಾಟಿ ನನ್ನ ಹುಡುಗಿಯೇ ತಗೆ ಬಂದೆ. ಕುಡಿಯೋದಕ್ಕೆ ಮಜ್ಜಿಗೆ ರೆಡಿ ಮಾಡಿದ್ರು ಸ್ಕೂಲ್ ಅವರು. ಖಂಡಿತ ಮಾಡ್ತೀವಿ, ಬಿಡಲ್ಲ ನಾವು, ನೀವು ಎಲ್ಲಾದ್ರೂ ಬಿಡಲ್ಲ, ಕರ್ಕೊಂಡು ಮಾಡಿಸ್ತೀವಿ. ಫೈನಲ್ ಆಗಿ ಲೇಡೀಸು ಜೆಂಟ್ಸು ಕುಲದಲ್ಲಿ ಕೀಲಿ ಯಾವುದೋ ಸಾಂಗ್ ಹಾಕಿ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟು ಅಲ್ಲಿಂದ ಬಂದರು. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.